ಇಮ್ರಾನ್ ಖಾನ್ ಹತ್ಯೆ ಆಗಿದೆಯಾ? ವೈಯಕ್ತಿಕ ದ್ವೇಷಕ್ಕೆ ಮಾಜಿ ಪ್ರಧಾನಿ ಕೊಲ್ಲಿಸಿದ್ರ ಅನ್ನುವಂಥ ಚರ್ಚೆ ಈಗ ಜೋರಾಗಿದೆ. ಈ ಮಧ್ಯೆ ಪಾಕ್ ಸರ್ಕಾರ ಇಮ್ರಾನ್ ಖಾನ್ ಸತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಜೈಲಿನಲ್ಲೇ ಇಮ್ರಾನ್ ಖಾನ್ ಹತ್ಯೆ. ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎಂಬ ಸುದ್ದಿಯಿಂದ ಪಾಕ್ ದಗದಗಿಸ್ತಾ ಇದೆ. ಇಮ್ರಾನ್ ಖಾನ್ ಪಕ್ಷ ಪಾಕಿಸ್ತಾನ ತೆಹರೀಕ್ ಎ ಇನ್ಸಾಫ್ ಕಾರ್ಯಕರ್ತರು ಇಸ್ಲಾಮಾಬಾದ್ನತ್ತ ನುಗ್ಗುತ್ತಾ ಇದ್ದಾರೆ. ಪಾಕ್ ಸೇನೆ ಇಮ್ರಾನ್ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುತ್ತಾ ಇಲ್ಲ. ಇಮ್ರಾನ್ ಖಾನ್ಗೆ ಅಡಿಯಾಲ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಲಾಗಿದೆ ಎಂಬ ಆಘಾತಕಾರಿ ಆರೋಪ ಕೇಳಿ ಬಂದಿದೆ. ಸೌದರಿಯರಿಗೆ ಕೂಡ ಇಮ್ರಾನ್ ಭೇಟಿಗೆ ಅವಕಾಶ ನೀಡುತ್ತಾ ಇಲ್ಲ. ಅವರನ್ನು ಪಾಕ್ ಸೇನೆ ವಶಕ್ಕೆ ತೆಗೆದುಕೊಂಡಿದೆ ಎಂಬ ಸುದ್ದಿ ಕೂಡ ಹರಡಿದೆ. हुए अगले मंगल तक हुए हम यही बैठे हैं. अभी पुलिस कुछ नहीं कह रही हमें. जब तक इमरान खान से मुलाकात नहीं कराएगी हम यही बैठे हैं. और अगर इन्होंने कुछ ज्यादा किया, आज तो आपको पता है मेरे साथ बहुत सारे मेरे मुहाफिज आए हुए हैं, तो मेरा नहीं ख्याल वो छोड़ेंगे. अगर किसी ने आज कुछ किया तो कोई नहीं बचेगा. ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಮತ್ತು ಆಸಿಮ್ ಮುನೀರ್ ನಡೆಸಿದಂತಹ ಪಿತೂರಿ ಅಂತ ಬಲೂಚಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ. ಈ ವರದಿಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತ ದೃಢೀಕರಣ ಬಂದಿಲ್ಲ. ಸರ್ಕಾರಕ್ಕೆ 3 ಬೇಡಿಕೆ ಇಟ್ಟ ಇಮ್ರಾನ್ ಕುಟುಂಬ. ಈ ನಡುವೆ ಇಮ್ರಾನ್ ಖಾನ್ ಕುಟುಂಬ ಪಾಕ್ ಸರ್ಕಾರಕ್ಕೆ 3 ಬೇಡಿಕೆಯನ್ನು ಇಟ್ಟಿದೆ. ಇಮ್ರಾನ್ ಖಾನ್ ನೋಡಲು ಕುಟುಂಬಸ್ಥರಿಗೆ ಅವಕಾಶ ನೀಡಿ, ಇಲ್ಲ ವಕೀಲರಿಗೆ ಭೇಟಿಯಾದರೂ ಕೂಡ ಅವಕಾಶ ಕೊಡಿ. ಈ 2 ಬೇಡಿಕೆಗೆ ಒಪ್ಪದಿದ್ದಲ್ಲಿ ಅವರು ಬದುಕಿದ್ದಾರಾ ಇಲ್ವಾ ಎಂಬುದನ್ನಾದರೂ ಕೂಡ ತಿಳಿಸಿ ಅಂತ ಒತ್ತಾಯಿಸಿದ್ದಾರೆ. ಇಮ್ರಾನ್ ಖಾನ್ಗೂ ಆಸಿಫ್ ಮುನೀರ್ಗೆ ಯಾಕೆ ದ್ವೇಷ? ಇಮ್ರಾನ್ ಖಾನ್ ಈ ಸ್ಥಿತಿಯ ಹಿಂದೆ ಫೀಲ್ಡ್ ಮಾರ್ಷಲ್ ಮುನೀರ್ ಕೈವಾಡ ಇದೆಯಾ? ಹಿಂದಿನ ಘಟನೆಗಳನ್ನು ಅವಲೋಕಿಸಿದರೆ ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ಗೆ ಇಮ್ರಾನ್ ಖಾನ್ ಜೊತೆ ವೈಯಕ್ತಿಕ ದ್ವೇಷ ಇದೆ. ಅದಕ್ಕೆ ಕಾರಣ ಇಮ್ರಾನ್ ಪತ್ನಿ ಬುಷ್ರಾ ಬೀಬಿ. 2018ರಲ್ಲಿ ಮುನೀರ್ ಐಎಸ್ಐ ಮುಖ್ಯಸ್ಥರಾಗಿರ್ತಾರೆ. ಆಗ ಮುನೀರ್ ಕರಪ್ಷನ್ ವಿಚಾರದಲ್ಲಿ ಬುಷ್ರಾ ಬೀಬಿ ವಿರುದ್ಧ ತನಿಖೆಗೆ ಮುಂದಾಗ್ತಾರೆ. ಆಗ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ತನ್ನ ಪತ್ನಿ ವಿರುದ್ಧವೇ ತನಿಖೆಗೆ ಮುಂದಾದ. ಜನರಲ್ ಮುನೀರ್ನನ್ನ 8 ತಿಂಗಳಲ್ಲೇ ಇಮ್ರಾನ್ ಐಎಸ್ಐ ಮುಖ್ಯಸ್ಥನ ಸ್ಥಾನದಿಂದ ಪದಚ್ಯುತಿಗೊಳಿಸುತ್ತಾರೆ. ಅದೇ ದ್ವೇಷವನ್ನ ಇಟ್ಟುಕೊಂಡು ಮುನೀರ್ ಈಗ ಇಮ್ರಾನ್ ಖಾನ್ಗೆ ಜೈಲಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಮ್ರಾನ್ ಖಾನ್ ಹತ್ಯೆ ಆಗಿದೆಯಾ? ವೈಯಕ್ತಿಕ ದ್ವೇಷಕ್ಕೆ ಮಾಜಿ ಪ್ರಧಾನಿ ಕೊಲ್ಲಿಸಿದ್ರ ಅನ್ನುವಂಥ ಚರ್ಚೆ ಈಗ ಜೋರಾಗಿದೆ. ಈ ಮಧ್ಯೆ ಪಾಕ್ ಸರ್ಕಾರ ಇಮ್ರಾನ್ ಖಾನ್ ಸತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಜೈಲಿನಲ್ಲೇ ಇಮ್ರಾನ್ ಖಾನ್ ಹತ್ಯೆ. ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎಂಬ ಸುದ್ದಿಯಿಂದ ಪಾಕ್ ದಗದಗಿಸ್ತಾ ಇದೆ. ಇಮ್ರಾನ್ ಖಾನ್ ಪಕ್ಷ ಪಾಕಿಸ್ತಾನ ತೆಹರೀಕ್ ಎ ಇನ್ಸಾಫ್ ಕಾರ್ಯಕರ್ತರು ಇಸ್ಲಾಮಾಬಾದ್ನತ್ತ ನುಗ್ಗುತ್ತಾ ಇದ್ದಾರೆ. ಪಾಕ್ ಸೇನೆ ಇಮ್ರಾನ್ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುತ್ತಾ ಇಲ್ಲ. ಇಮ್ರಾನ್ ಖಾನ್ಗೆ ಅಡಿಯಾಲ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಲಾಗಿದೆ ಎಂಬ ಆಘಾತಕಾರಿ ಆರೋಪ ಕೇಳಿ ಬಂದಿದೆ. ಸೌದರಿಯರಿಗೆ ಕೂಡ ಇಮ್ರಾನ್ ಭೇಟಿಗೆ ಅವಕಾಶ ನೀಡುತ್ತಾ ಇಲ್ಲ. ಅವರನ್ನು ಪಾಕ್ ಸೇನೆ ವಶಕ್ಕೆ ತೆಗೆದುಕೊಂಡಿದೆ ಎಂಬ ಸುದ್ದಿ ಕೂಡ ಹರಡಿದೆ. हुए अगले मंगल तक हुए हम यही बैठे हैं. अभी पुलिस कुछ नहीं कह रही हमें. जब तक इमरान खान से मुलाकात नहीं कराएगी हम यही बैठे हैं. और अगर इन्होंने कुछ ज्यादा किया, आज तो आपको पता है मेरे साथ बहुत सारे मेरे मुहाफिज आए हुए हैं, तो मेरा नहीं ख्याल वो छोड़ेंगे. अगर किसी ने आज कुछ किया तो कोई नहीं बचेगा. ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಮತ್ತು ಆಸಿಮ್ ಮುನೀರ್ ನಡೆಸಿದಂತಹ ಪಿತೂರಿ ಅಂತ ಬಲೂಚಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ. ಈ ವರದಿಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತ ದೃಢೀಕರಣ ಬಂದಿಲ್ಲ. ಸರ್ಕಾರಕ್ಕೆ 3 ಬೇಡಿಕೆ ಇಟ್ಟ ಇಮ್ರಾನ್ ಕುಟುಂಬ. ಈ ನಡುವೆ ಇಮ್ರಾನ್ ಖಾನ್ ಕುಟುಂಬ ಪಾಕ್ ಸರ್ಕಾರಕ್ಕೆ 3 ಬೇಡಿಕೆಯನ್ನು ಇಟ್ಟಿದೆ. ಇಮ್ರಾನ್ ಖಾನ್ ನೋಡಲು ಕುಟುಂಬಸ್ಥರಿಗೆ ಅವಕಾಶ ನೀಡಿ, ಇಲ್ಲ ವಕೀಲರಿಗೆ ಭೇಟಿಯಾದರೂ ಕೂಡ ಅವಕಾಶ ಕೊಡಿ. ಈ 2 ಬೇಡಿಕೆಗೆ ಒಪ್ಪದಿದ್ದಲ್ಲಿ ಅವರು ಬದುಕಿದ್ದಾರಾ ಇಲ್ವಾ ಎಂಬುದನ್ನಾದರೂ ಕೂಡ ತಿಳಿಸಿ ಅಂತ ಒತ್ತಾಯಿಸಿದ್ದಾರೆ. ಇಮ್ರಾನ್ ಖಾನ್ಗೂ ಆಸಿಫ್ ಮುನೀರ್ಗೆ ಯಾಕೆ ದ್ವೇಷ?
ಇಮ್ರಾನ್ ಖಾನ್ ಈ ಸ್ಥಿತಿಯ ಹಿಂದೆ ಫೀಲ್ಡ್ ಮಾರ್ಷಲ್ ಮುನೀರ್ ಕೈವಾಡ ಇದೆಯಾ? ಹಿಂದಿನ ಘಟನೆಗಳನ್ನು ಅವಲೋಕಿಸಿದರೆ ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ಗೆ ಇಮ್ರಾನ್ ಖಾನ್ ಜೊತೆ ವೈಯಕ್ತಿಕ ದ್ವೇಷ ಇದೆ. ಅದಕ್ಕೆ ಕಾರಣ ಇಮ್ರಾನ್ ಪತ್ನಿ ಬುಷ್ರಾ ಬೀಬಿ. 2018ರಲ್ಲಿ ಮುನೀರ್ ಐಎಸ್ಐ ಮುಖ್ಯಸ್ಥರಾಗಿರ್ತಾರೆ. ಆಗ ಮುನೀರ್ ಕರಪ್ಷನ್ ವಿಚಾರದಲ್ಲಿ ಬುಷ್ರಾ ಬೀಬಿ ವಿರುದ್ಧ ತನಿಖೆಗೆ ಮುಂದಾಗ್ತಾರೆ. ಆಗ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ತನ್ನ ಪತ್ನಿ ವಿರುದ್ಧವೇ ತನಿಖೆಗೆ ಮುಂದಾದ. ಜನರಲ್ ಮುನೀರ್ನನ್ನ 8 ತಿಂಗಳಲ್ಲೇ ಇಮ್ರಾನ್ ಐಎಸ್ಐ ಮುಖ್ಯಸ್ಥನ ಸ್ಥಾನದಿಂದ ಪದಚ್ಯುತಿಗೊಳಿಸುತ್ತಾರೆ. ಅದೇ ದ್ವೇಷವನ್ನ ಇಟ್ಟುಕೊಂಡು ಮುನೀರ್ ಈಗ ಇಮ್ರಾನ್ ಖಾನ್ಗೆ ಜೈಲಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಮ್ರಾನ್ ಖಾನ್ ಹತ್ಯೆ ಆಗಿದ್ಯಾ? ವೈಯಕ್ತಿಕ ದ್ವೇಷಕ್ಕೆ ಮಾಜಿ ಪ್ರಧಾನಿ ಕೊಲ್ಲಿಸಿದ್ರ ಅನ್ನುವಂಥ ಚರ್ಚೆ ಈಗ ಜೋರಾಗಿದೆ. ಈ ಮಧ್ಯೆ ಪಾಕ್ ಸರ್ಕಾರ ಇಮ್ರಾನ್ ಖಾನ್ ಸತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಜೈಲಿನಲ್ಲೇ ಇಮ್ರಾನ್ ಖಾನ್ ಹತ್ಯೆ. ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎಂಬ ಸುದ್ದಿಯಿಂದ ಪಾಕ್ ದಗದಗಿಸ್ತಾ ಇದೆ. ಇಮ್ರಾನ್ ಖಾನ್ ಪಕ್ಷ ಪಾಕಿಸ್ತಾನ ತೆಹರೀಕ್ ಎ ಇನ್ಸಾಫ್ ಕಾರ್ಯಕರ್ತರು ಇಸ್ಲಾಮಾಬಾದ್ನತ್ತ ನುಗ್ಗುತ್ತಾ ಇದ್ದಾರೆ. ಪಾಕ್ ಸೇನೆ ಇಮ್ರಾನ್ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುತ್ತಾ ಇಲ್ಲ. ಇಮ್ರಾನ್ ಖಾನ್ಗೆ ಅಡಿಯಾಲ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಲಾಗಿದೆ ಎಂಬ ಆಘಾತಕಾರಿ ಆರೋಪ ಕೇಳಿ ಬಂದಿದೆ. ಸೌದರಿಯರಿಗೆ ಕೂಡ ಇಮ್ರಾನ್ ಭೇಟಿಗೆ ಅವಕಾಶ ನೀಡುತ್ತಾ ಇಲ್ಲ. ಅವರನ್ನು ಪಾಕ್ ಸೇನೆ ವಶಕ್ಕೆ ತೆಗೆದುಕೊಂಡಿದೆ ಎಂಬ ಸುದ್ದಿ ಕೂಡ ಹರಡಿದೆ. हुए अगले मंगल तक हुए हम यही बैठे हैं. अभी पुलिस कुछ नहीं कह रही हमें. जब तक इमरान खान से मुलाकात नहीं कराएंगे हम यही बैठे हैं. और अगर इन्होंने कुछ ज्यादा किया, आज तो आपको पता है मेरे साथ बहुत सारे मेरे मुहाफिज आए हुए हैं, तो मेरा नहीं ख्याल वो छोड़ेंगे. अगर किसी ने आज कुछ किया तो कोई नहीं बचेगा. ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಮತ್ತು ಆಸಿಮ್ ಮುನೀರ್ ನಡೆಸಿದಂತಹ ಪಿತೂರಿ ಅಂತ ಬಲೂಚಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ. ಈ ವರದಿಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತ ದೃಢೀಕರಣ ಬಂದಿಲ್ಲ. ಸರ್ಕಾರಕ್ಕೆ 3 ಬೇಡಿಕೆ ಇಟ್ಟ ಇಮ್ರಾನ್ ಕುಟುಂಬ. ಈ ನಡುವೆ ಇಮ್ರಾನ್ ಖಾನ್ ಕುಟುಂಬ ಪಾಕ್ ಸರ್ಕಾರಕ್ಕೆ 3 ಬೇಡಿಕೆಯನ್ನು ಇಟ್ಟಿದೆ. ಇಮ್ರಾನ್ ಖಾನ್ ನೋಡಲು ಕುಟುಂಬಸ್ಥರಿಗೆ ಅವಕಾಶ ನೀಡಿ, ಇಲ್ಲ ವಕೀಲರಿಗೆ ಭೇಟಿಯಾದರೂ ಕೂಡ ಅವಕಾಶ ಕೊಡಿ. ಈ 2 ಬೇಡಿಕೆಗೆ ಒಪ್ಪದಿದ್ದಲ್ಲಿ ಅವರು ಬದುಕಿದ್ದಾರಾ ಇಲ್ವಾ ಎಂಬುದನ್ನಾದರೂ ಕೂಡ ತಿಳಿಸಿ ಅಂತ ಒತ್ತಾಯಿಸಿದ್ದಾರೆ. ಇಮ್ರಾನ್ ಖಾನ್ಗೂ ಆಸಿಫ್ ಮುನೀರ್ಗೆ ಯಾಕೆ ದ್ವೇಷ? ಇಮ್ರಾನ್ ಖಾನ್ ಈ ಸ್ಥಿತಿಯ ಹಿಂದೆ ಫೀಲ್ಡ್ ಮಾರ್ಷಲ್ ಮುನೀರ್ ಕೈವಾಡ ಇದೆಯಾ? ಹಿಂದಿನ ಘಟನೆಗಳನ್ನು ಅವಲೋಕಿಸಿದರೆ ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ಗೆ ಇಮ್ರಾನ್ ಖಾನ್ ಜೊತೆ ವೈಯಕ್ತಿಕ ದ್ವೇಷ ಇದೆ. ಅದಕ್ಕೆ ಕಾರಣ ಇಮ್ರಾನ್ ಪತ್ನಿ ಬುಷ್ರಾ ಬೀಬಿ. 2018ರಲ್ಲಿ ಮುನೀರ್ ಐಎಸ್ಐ ಮುಖ್ಯಸ್ಥರಾಗಿರ್ತಾರೆ. ಆಗ ಮುನೀರ್ ಕರಪ್ಷನ್ ವಿಚಾರದಲ್ಲಿ ಬುಷ್ರಾ ಬೀಬಿ ವಿರುದ್ಧ ತನಿಖೆಗೆ ಮುಂದಾಗ್ತಾರೆ. ಆಗ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ತನ್ನ ಪತ್ನಿ ವಿರುದ್ಧವೇ ತನಿಖೆಗೆ ಮುಂದಾದ. ಜನರಲ್ ಮುನೀರ್ನನ್ನ 8 ತಿಂಗಳಲ್ಲೇ ಇಮ್ರಾನ್ ಐಎಸ್ಐ ಮುಖ್ಯಸ್ಥನ ಸ್ಥಾನದಿಂದ ಪದಚ್ಯುತಿಗೊಳಿಸುತ್ತಾರೆ. ಅದೇ ದ್ವೇಷವನ್ನ ಇಟ್ಟುಕೊಂಡು ಮುನೀರ್ ಈಗ ಇಮ್ರಾನ್ ಖಾನ್ಗೆ ಜೈಲಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಮ್ರಾನ್ ಖಾನ್ ಹತ್ಯೆ ಆಗಿದ್ಯಾ? ವೈಯಕ್ತಿಕ ದ್ವೇಷಕ್ಕೆ ಮಾಜಿ ಪ್ರಧಾನಿ ಕೊಲ್ಲಿಸಿದ್ರ ಅನ್ನುವಂಥ ಚರ್ಚೆ ಈಗ ಜೋರಾಗಿದೆ. ಈ ಮಧ್ಯೆ ಪಾಕ್ ಸರ್ಕಾರ ಇಮ್ರಾನ್ ಖಾನ್ ಸತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಜೈಲಿನಲ್ಲೇ ಇಮ್ರಾನ್ ಖಾನ್ ಹತ್ಯೆ. ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎಂಬ ಸುದ್ದಿಯಿಂದ ಪಾಕ್ ದಗದಗಿಸ್ತಾ ಇದೆ. ಇಮ್ರಾನ್ ಖಾನ್ ಪಕ್ಷ ಪಾಕಿಸ್ತಾನ ತೆಹರೀಕ್ ಎ ಇನ್ಸಾಫ್ ಕಾರ್ಯಕರ್ತರು ಇಸ್ಲಾಮಾಬಾದ್ನತ್ತ ನುಗ್ಗುತ್ತಾ ಇದ್ದಾರೆ. ಪಾಕ್ ಸೇನೆ ಇಮ್ರಾನ್ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡುತ್ತಾ ಇಲ್ಲ. ಇಮ್ರಾನ್ ಖಾನ್ಗೆ ಅಡಿಯಾಲ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಲಾಗಿದೆ ಎಂಬ ಆಘಾತಕಾರಿ ಆರೋಪ ಕೇಳಿ ಬಂದಿದೆ. ಸೌದರಿಯರಿಗೆ ಕೂಡ ಇಮ್ರಾನ್ ಭೇಟಿಗೆ ಅವಕಾಶ ನೀಡುತ್ತಾ ಇಲ್ಲ. ಅವರನ್ನು ಪಾಕ್ ಸೇನೆ ವಶಕ್ಕೆ ತೆಗೆದುಕೊಂಡಿದೆ ಎಂಬ ಸುದ್ದಿ ಕೂಡ ಹರಡಿದೆ. हुए अगले मंगल तक हुए हम यही बैठे हैं. अभी पुलिस कुछ नहीं कह रही हमें. जब तक इमरान खान से मुलाकात नहीं कराएंगे हम यही बैठे हैं. और अगर इन्होंने कुछ ज्यादा किया, आज तो आपको पता है मेरे साथ बहुत सारे मेरे मुहाफिज आए हुए हैं, तो मेरा नहीं ख्याल वो छोड़ेंगे. अगर किसी ने आज कुछ किया तो कोई नहीं बचेगा. ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಮತ್ತು ಆಸಿಮ್ ಮುನೀರ್ ನಡೆಸಿದಂತಹ ಪಿತೂರಿ ಅಂತ ಬಲೂಚಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ. ಈ ವರದಿಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತ ದೃಢೀಕರಣ ಬಂದಿಲ್ಲ. ಸರ್ಕಾರಕ್ಕೆ 3 ಬೇಡಿಕೆ ಇಟ್ಟ ಇಮ್ರಾನ್ ಕುಟುಂಬ.
ಈ ನಡುವೆ ಇಮ್ರಾನ್ ಖಾನ್ ಕುಟುಂಬ ಪಾಕ್ ಸರ್ಕಾರಕ್ಕೆ 3 ಬೇಡಿಕೆಯನ್ನ ಇಟ್ಟಿದೆ. ಇಮ್ರಾನ್ ಖಾನ್ ನೋಡಲು ಕುಟುಂಬಸ್ಥರಿಗೆ ಅವಕಾಶ ನೀಡಿ, ಇಲ್ಲ ವಕೀಲರಿಗೆ ಭೇಟಿಯಾದರೂ ಕೂಡ ಅವಕಾಶ ಕೊಡಿ. ಈ 2 ಬೇಡಿಕೆಗೆ ಒಪ್ಪದಿದ್ದಲ್ಲಿ ಅವರು ಬದುಕಿದ್ದಾರಾ ಇಲ್ವಾ ಎಂಬುದನ್ನಾದರೂ ಕೂಡ ತಿಳಿಸಿ ಅಂತ ಒತ್ತಾಯಿಸಿದ್ದಾನೆ. ಇಮ್ರಾನ್ ಖಾನ್ಗೂ ಆಸಿಫ್ ಮುನೀರ್ಗೆ ಯಾಕೆ ದ್ವೇಷ? ಇಮ್ರಾನ್ ಖಾನ್ ಈ ಸ್ಥಿತಿಯ ಹಿಂದೆ ಫೀಲ್ಡ್ ಮಾರ್ಷಲ್ ಮುನೀರ್ ಕೈವಾಡ ಇದೆಯಾ? ಹಿಂದಿನ ಘಟನೆಗಳನ್ನು ಅವಲೋಕಿಸಿದರೆ ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ಗೆ ಇಮ್ರಾನ್ ಖಾನ್ ಜೊತೆ ವೈಯಕ್ತಿಕ ದ್ವೇಷ ಇದೆ. ಅದಕ್ಕೆ ಕಾರಣ ಇಮ್ರಾನ್ ಪತ್ನಿ ಬುಷ್ರಾ ಬೀಬಿ. 2018ರಲ್ಲಿ ಮುನೀರ್ ಐಎಸ್ಐ ಮುಖ್ಯಸ್ಥರಾಗಿರ್ತಾರೆ. ಆಗ ಮುನೀರ್ ಕರಪ್ಷನ್ ವಿಚಾರದಲ್ಲಿ ಬುಷ್ರಾ ಬೀಬಿ ವಿರುದ್ಧ ತನಿಖೆಗೆ ಮುಂದಾಗ್ತಾರೆ. ಆಗ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ತನ್ನ ಪತ್ನಿ ವಿರುದ್ಧವೇ ತನಿಖೆಗೆ ಮುಂದಾದ. ಜನರಲ್ ಮುನೀರ್ನನ್ನ 8 ತಿಂಗಳಲ್ಲೇ ಇಮ್ರಾನ್ ಐಎಸ್ಐ ಮುಖ್ಯಸ್ಥನ ಸ್ಥಾನದಿಂದ ಪದಚ್ಯುತಿಗೊಳಿಸುತ್ತಾರೆ. ಅದೇ ದ್ವೇಷವನ್ನ ಇಟ್ಟುಕೊಂಡು ಮುನೀರ್ ಈಗ ಇಮ್ರಾನ್ ಖಾನ್ಗೆ ಜೈಲಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.